ಅಲ್ಲ ಉದ್ದುವ ತಮ್ಮ ಕಾಲಿ ಬರೆದು ಹೊಲಸನ್ನು ಮತ್ತೊಬ್ಬರಿಗೆ ಉದ್ದಬೇಕು. ಯಾವ್ದು ಬೇಕಾದ್ರೂ ಇಟ್ಕೊಂಡು ಹೊಲಸ ಮೆಟ್ಟಿದ್ದಾನೆ ಬುದ್ಧಿವಂತಿಕೆ. ಹೌದೌದು. ಈಗ ನೀನೇ ಹೇಳಿದ ಪ್ರಕಾರವಾಗಿ ನಿಮ್ಮ ಪ್ರಚಾರಕ್ಕೆ ನಾನು ಮುಳುವಾಗಿದ್ದೇನೆ ಅಲ್ವಾ? ನಾನು ಹೇಳ್ತೇನೆ ಕೇಳು. ಯಾವತ್ತಿಗೂ ಕೃಷ್ಣನಿಗೆ ನಮಸ್ಕರಿಸುವುದು, ಅವನಿಗೆ ಪ್ರಪಂಚದಲ್ಲಿ ಹೆಚ್ಚು ಗೌರವ, ನಮ್ಮನ್ನ ಈ ರೀತಿಯಾಗಿ ಬೆಳೆಲಿಕ್ಕೆ ಬಿಡುವುದಿಲ್ಲ ಎನ್ನುವಂಥದ್ದು ತಿಳಿದಂತಹ ನೀವು ಈ ಪ್ರಕರಣವನ್ನು ನೆವವಾಗಿರಿಸಿಕೊಂಡು ನನ್ನ ಹೆಸರಿಗೆ ಕಳಂಕ ತರುವಂತಹ ಯತ್ನವನ್ನು ಮಾಡಿದ್ದೀರಾ. ಇಲ್ಲದೆ ಹೋದರೆ ಸುದ್ದಿ ಇಲ್ಲದ ಹಾಗೆ ಮೊದಲಾಗಿ ಗೊತ್ತಿರಲಿಲ್ಲ ಅಂತ ಇಟ್ಕೊಳ್ಳುವುದು, ಗೊತ್ತಾದ ಮೇಲೆ ಅದು ಭಾವ ಈ ರೀತಿಯಾಗಿ ತಪ್ಪಾಗಿದೆ, ಮಾತು ಕೊಟ್ಟಾಗಿದೆ, ಅದಕ್ಕೆ ಪರಿಹಾರ ನಾನು ಹೇಳ್ತಿದ್ನಲ್ಲ. ಹೌದು, ಬಂದು ಹೇಳಿದೆ ನೀನು? ಇಲ್ಲ. ರಾಯಭಾರಿತ್ವದಿಂದ ತಂಗಿಯನ್ನ ಕಳುಹಿದೆ, ಸಂತಾನಕ್ಕಾಗಿ ದಾರುಕನನ್ನು ಕಳೆಯಿದೆ, ಆಮೇಲೆ ಅದು ಬಂದು ಹೇಳಬಹುದಿತ್ತು. ಹೇಳಲಿಲ್ಲ. ಯಾಕೆ? ನನ್ನನ್ನು ಕೆಳಗಿಳಿಸುವ ಪ್ರಯತ್ನ ನಿಮ್ಮದು ಎನ್ನುವುದು ಸ್ಪಷ್ಟ. ಹೀಗೆ ಹಾಗಾಗಿ ಈ ರೀತಿಯಾಗಿ ಒದಗಿ ಬಂದಿರುವಂತಹ ಸಮಸ್ಯೆಗೆ ಯುದ್ಧವೇ ಅನಿವಾರ್ಯ ಎನ್ನುವ ಹಾಗೆ ಗಣಿಸಿ ಬರಬೇಕಾಯ್ತು. ಬಿಟ್ರೆ ಯುದ್ಧವನ್ನೇ ಮಾಡಬೇಕು ಎನ್ನುವಂತ ಉದ್ದೇಶ ನನಗೇನು ಇಲ್ಲ. ಹಾಗಾಗಿ ಒಳ್ಳೆ ಮಾತಲ್ಲಿ ಹೇಳ್ತೇನೆ, ಗೈನನ್ನು ಬಿಟ್ಟುಕೊಡ್ತೀಯ. ಶುದ್ಧ ಕಲ್ಯಾಣ ಗುರು. ನನಗೆ ಕಳ್ಳತನದ ಪಟ್ಟ ಕರ್ತೀಯ ನೀನು, ದೊಡ್ಡ ಕಳ್ಳ ನೀನು, ಒಪ್ಕೊಳ್ತೇನೆ. ಒಬ್ಬ ಕಳ್ಳ ಆಗ್ಬೇಕು ಅಂತಾದ್ರೆ, ಒಬ್ಬ ಯಾವುದೇ ವಿದ್ಯೆಯಲ್ಲಿ ಪಳಗಬೇಕು ಅಂತಾದ್ರೆ ಅದಕ್ಕೊಬ್ಬ ಗುರು ಅಂತ ಬೇಕು. ಅದು ಬೇಕು ಅಲ್ವಾ? ಕಳ್ಳರ ಗುರು ನೀನು, ಶಿಷ್ಯ ನಾನು. ಅದರಲ್ಲಿ ನೀ ಯಾವ ಗುರು? ಶುದ್ಧ ಕಳ್ಳರ ಗುರು. ಕೆಲವು ಗುರುಗಳು ಕಳ್ಳರು ಕಳ್ಳತನ ಮಾಡಿ ಸಿಕ್ಕಿ ಬೀಳ್ತಾರೆ. ನೀನು ಹಾಗಲ್ಲ, ಸಿಕ್ಕೋವನೇ ಅಲ್ಲ ನೀನು, ಮುಂಡ್ರೆ ಮುಳುಗ ಬಿಟ್ಟರೆ ಸಿಕ್ಕ ಅಂತ ಆ ಜಾತಿಯವ ನೀನು. ಬೆಂಡೆ ಕದ್ದೆ, ಸೀರೆ ಕದ್ದೆ, ಹೆಣ್ಣು ಕದ್ದೆ. ರುಕ್ಮಿಣಿದೊಂದೇ ಪ್ರಕರಣ. ಶಿಶುಪಾಲನಿಗೆ ನಿಶ್ಚಯವಾದಂತಹ ರುಕ್ಮಿಣಿಯನ್ನ ಕತ್ತು ಅಪಹರಿಸಿಕೊಂಡು ಬಂದವಲ್ವಾ? ಇಲ್ಲ ಅಂತ ನಿನ್ನ ಮಾಯಾಜಾಲ ಕಳ್ಳಾಟಿಕೆ ನಡಿಲಿಕ್ಕಿಲ್ಲ, ಗಾಯನನ್ನು ಬಿಟ್ಟು ಕೊಡ್ಲಿಕ್ಕಿಲ್ಲ. ನನ್ನನ್ನ ನೀನು ಆಕ್ಷೇಪಿಸುವುದು, ನಿನ್ನನ್ನ ನಾನು ಆಕ್ಷೇಪಿಸುವುದು ಮಾಡ್ತಾ ಇದ್ರೆ 8 ದಿನಗಳ ಅವಧಿಯ ಗಂಟು ಖರ್ಚಾಗಿ ಹೋಗ್ತದೆ. ಜಾಗ್ರತೆ ಮಾಡು. ಬಿಟ್ಟಿಯಲ್ಲ? ಇಲ್ಲ, ಬಿಡುವುದಿಲ್ಲ. ಶಸ್ತ್ರಾಸ್ತ್ರಗಳ ವಿನಿಮಯದಿಂದ ಇವನನ್ನ ಸೋಲಿಸುವುದು ಅಸಾಧ್ಯ. ಆಯಾ ಶಕ್ತಿಯ ಪ್ರಯೋಗ ಮಾಡಿ ಬಿಟ್ಟಿದೆ. ಪುಂಡರೀಕ
ದಿವಸದ ಅವಧಿಯಲ್ಲಿ ಗಯನ ಕಂಠವನ್ನ ಕತ್ತರಿಸ್ತೇನೆ ಹೇಳಿದವ. ನೋಡಿದ್ಯಾ, ಸೂರ್ಯ ತನ್ನ ಕಾಯಕವನ್ನ ಪೂರೈಸಿ ಪಶ್ಚಿಮಾಮುಖಿಯನ್ನು ಸೇರ್ತಾ ಇದ್ದಾನೆ. 8ನೇ ದಿವಸ ಅವಧಿ ಮುಗಿತಾ ಬಂತು. ಏನು ಹೇಳಿದ್ದೀಯಾ? ಪ್ರಾಯೋಪವೇಶ, ಅಗ್ನಿ ಪ್ರವೇಶ, ಕುಂಡಗಳ ನೀ ಮಾಡೀಗ ದೊಡ್ಡದು ಬೇಡ. ಯಾರಿಗೆ ಬೀಳುವ ನೀನಾದ್ರಿಂದ ನಿನ್ನ ಅರ್ಥ ಬೇಕಾದ್ರೆ ಕುಂಡ ಮಾಡು, ಹಾರು ಅಗ್ನಿಗೆ. ಎನ್ನುವ ಗಂಟುತನದ ಪ್ರತಿಜ್ಞೆಯನ್ನು ಮಾಡಿ ಮಾತನ್ನು ಉಳಿಸಿಕೊಂಡ ಗಂಡು ಮಗ ನಾನು. ನನ್ನ ಕೆಲಸ ನಾನು ಮಾಡಿದ್ದೇನೆ, ನಮಗೆಂತ ವಿಷಯ. ಇವು ಯಾವ ಜಾತಿ ಮನುಷ್ಯ ಇಲ್ಲ. ಕಳ್ಳು ನಂಬರು ಕುಳ್ಳು ನಂಬಾರ್ದು. ನೀವು ಕಳ್ಳನೂ ಹೌದು ಕುಳ್ಳನೂ ಹೌದು. ತನ್ನ ಕೆಲಸ ಮುಗೀತು. ಗಯನ ತಲೆ ಕತ್ತರಿಸಲಿಕ್ಕೆ ಸಾಧ್ಯ ಉಂಟು? ಯಾರಿಗೂ ಗೊತ್ತಾಗಲೇ ಇಲ್ಲ. ಹಾಗೆ ಹುಡುಗಿಗೆ ಸಾಧ್ಯ ಇಲ್ಲ. ಇಲ್ಲಿ ನಭೋಮಂಡಲದಿಂದ ಆಕಾಶವಾಣಿ ಕೇಂದ್ರ ಹತ್ತಿರವೇ ಉಂಟು ಅಂತಾಯ್ತು. ಹೌದೌದು. ಹಾಗಾಗಿ ತಡೆದು ನಿಲ್ಲಿಸಿದ್ದಾಗಿದೆ. ಏನು ಎನ್ನುವುದು ನನಗೆ ಅರ್ಥ ಆಗಲಿಲ್ಲ. ನನಗೆ ಅರ್ಥ ಆಗ್ಲಿಲ್ಲ. ಗಯನನ್ನ ರಕ್ಷಿಸ್ತೇನೆ ಅಂತ ಹೇಳಿದವ ನಾನು. ಹೌದೌದು. ಕೊಲ್ತೇನೆ ಅಂತ ಹೇಳಿದವ ನೀನು. ಹೌದು. ಮೂಡಿಗೆಯಲ್ಲಿ ಬಚ್ಚಿಟ್ಟಿದ್ದೆ. ಪತ್ತರಿಗೆ ಕೈ ಹಾಕಿ ನೋಡ್ತೇನೆ, ಗಯನ ರುಂಡ ಕತ್ತರಿಸಿದ್ದೇನೆ. ನಾನು ಅದ ಕಾರಣಕ್ಕಾಗಿ ಹೋರಾಟವನ್ನು ಮುಂದುವರಿಸಿದ್ದೆ. ಈಗಿಲ್ಲಿ ಗಯನ ರಕ್ಷಣೆ ನನ್ನಿಂದ ಆಗ್ಲಿಲ್ಲ. ಗಯನ ಕೊಂದವ ನೀನು. ನಾನು ನನ್ನ ಮಾತು ಹಾಳಾಯ್ತಾ ಇಲ್ವಾ? ಹೋಗ್ತಾ ಇದ್ದಾನೆ. ಗಯ ಹೋಗಯ. ಹೋಗಯ. ಅವನಿಗಾಗಿ ಎಷ್ಟು ಕಷ್ಟಪಟ್ಟೆ ನಾನು ಬೆವರು ಸೂಚಿಸಿದೆ. ಒಂದು ಕೃತಜ್ಞತೆ ಮಾತು ಹೇಳಿದೆ, ಹೆದ್ದಾರಿ ಹಿಡಿದು ಹೋಗ್ತಾ ಇದ್ದಾನಲ್ಲ. ಕಾರಣ ಅವನಿಗೆ ನಮ್ಮ ನಿರ್ದೇಶನವೇ ಅಷ್ಟು. ನೀನೇ ಹೇಳ್ತಾ ಪ್ರಸಂಗದಲ್ಲಿ ಕಾಣಿಸ್ಕೊಳ್ಳೂ ಬೇಡ, ಮಾತಾಡಲೂ ಬೇಡ ಅಂತ ಹೇಳಿದ್ದೇನೆ. ಅಲ್ಲ, ಈ ಪ್ರಸಂಗ ಯಾಕೆ ಆಗಿದ್ರೆ ಅವರಲ್ಲಿ ನಿನ್ನ ಪರೀಕ್ಷೆ ಎನ್ನುವುದು ಆಗಬೇಕು. ಪರೀಕ್ಷೆ ಈಗ ನನ್ನ ಹಾಗೂ ನಿನ್ನ ನಡುವೆ, ಅಂದರೆ ದೇವರ ಹಾಗೂ ಮನುಷ್ಯನ ನಡುವೆ ಈ ರೀತಿಯಾದಂತಹ ಸಂಘರ್ಷ ಉಂಟಾದ ಕಾರಣ ದೃಢವಾದ ಮನೋಸ್ಥಿತಿ ಹೇಗಿರ್ತದೆ ನಿನ್ನದು ಎನ್ನುವ ಹಾಗೆ ಪರೀಕ್ಷಿಸಬೇಕಿತ್ತು. ಭೂತ ಸಂಹಿತ, ಕಾಂತಾ ಸಂಹಿತ ಎಲ್ಲ ವಿಭಾಗದಲ್ಲಿಯೂ ಪರೀಕ್ಷೆಯನ್ನ ಪಟ್ಟಿ ನೋಡಿದಾಗ ನಿನ್ನ ಮನಸ್ಸನ್ನ ಕದಡುವುದಕ್ಕಾಗಲಿಲ್ಲ, ಹೋರಾಡುವುದಕ್ಕೆ ಮುಂದಾದ ಯಾಕೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು, ಧರ್ಮದ ರಕ್ಷಣೆ ಆಗಬೇಕು ಎನ್ನುವ ಕಾರಣಕ್ಕಾಗಿ. ಹೀಗಿರುವಾಗ ನಾನು
ಪ್ರಯೋಜಿಸಿದ ಪರೀಕ್ಷೆಯಲ್ಲಿ ಹ. ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದುವ ಮೂಲಕವಾಗಿ ಹ. ಸಮರ್ಥ ಯೋಧನ ಸಮರ್ಥ ನಾಯಕನ ಆಯ್ಕೆಯನ್ನು ನನ್ನ ಪಾಲಿಗೆ ಆಯ್ಕೆ. ದೇವ್ರೆ, ಹಾ ನೀನು ಮೊದಲೇ ಹೀಗೊಂದು ಪರೀಕ್ಷೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಅಂಕ ಹೆಚ್ಚು ಪಡಿತೀಯಾ ಇದ್ದೋ ಏನು? ಹಾ ಆಕಸ್ಮಿಕವಾಗಿ ಒದಗಿ ಬಂದಂತ ಸಂಘರ್ಷ ಇದು. ಹಾ ಏನೇ ಇರಲಿ, ನಿನ್ನ ಈ ಪರೀಕ್ಷೆಯಲ್ಲಿ ನಿನ್ನ ಭಾವ ಉತ್ತೀರ್ಣನಾಗಿದ್ದಾನೆ ಅಂತ ಆಯ್ತಲ್ಲ. ಅನುಮಾನವೇನು? ದೇವ್ರೆ, ಹಾ ನನ್ನ ಮಾತು ಹಾಳಾಗ್ಲಿಲ್ಲ, ಹಾ ನಿನ್ನ ಮಾತು ಹಾಳಾಗ್ಲಿಲ್ಲ. ನಾನು ಇನ್ನು ಮುಂದೆ ಬೇಡಿಕೊಳ್ಳುವುದೇ ಹೀಗೆ, ಏನು? ಯಾವುದೇ ಪ್ರಸಂಗ ಬರಲಿ ಆಯ್ತಾ, ಹಾ ನಾನು ಕಥಾನಾಯಕನನ್ನೇ ನೀನು ವ್ಯವಸ್ಥೆ ಮಾಡು, ಖಳನಾಯಕನನ್ನೇ ಮಾಡು. ನಿನ್ನ ನಿರ್ದೇಶನ ಒಂದಿದೆ ಅಂತಾದ್ರೆ ಸಮರ್ಥವಾಗಿ ನಿಭಾಯಿಸ್ತೀನಿ. ಆ ಶಕ್ತಿ, ಆಯುಷ್ಯ, ಆರೋಗ್ಯ ಎಲ್ಲವನ್ನ ಭಗವಂತ ಕೊಡ್ಲಿ ಅಂತ ಬಯಸ್ತೇನೆ. ಅದಕ್ಕೆ ಅನುಮಾನವೇನು?